ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಸೂಪರ್ ಸಂಡೇ ವಿತ್ ಸುದೀಪ ಎರಡನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಏನು ಅಂತ ಕಂಪ್ಲೀಟಾಗಿ ನೋಡ್ಕೊಬೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸತಿ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಸೂಪರ್ ಹಿಟ್ ಯಾರು, ಸೂಪರ್ ಫ್ಲಾಪ್ ಯಾರು, ವಾರದಲ್ಲಿ ಕಂಟಿನ್ಯೂಸ್ ಆಗಿ ಯಾರು ಚೆನ್ನಾಗಿ ಟಾಸ್ಕ್ ಆಡಿರ್ತಾರೆ, ಯಾರು ಫ್ಲಾಪ್ ಆದ್ರು ಅನ್ನೋದನ್ನ ಒಂದು ಟಾಸ್ಕ್ನ ಕೊಡ್ತಾರೆ ಸುದೀಪ್ ಸರ್. ಸೊ ಅದಕ್ಕಾಗಿ ಫಸ್ಟ್ ತ್ರಿವಿಕ್ರಮ್ಗೆ ಹೋಗುತ್ತೆ. ನನ್ನ ಪ್ರಕಾರ ಸೂಪರ್ ಹಿಟ್ ಅದಂತ ಅನ್ಕೊಂತೀನಿ. ಸೊ ಸೂಪರ್ ಹಿಟ್ ತ್ರಿವಿಕ್ರಮ್ಗೆ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಗೋಲ್ಡ್ ಸುರೇಶ್ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 2-3 ಜನ ಬಂದು ಸೂಪರ್ ಫ್ಲಾಪ್ ಅಂತ ಕೊಡ್ತಾರೆ. ಸೊ ಕಾರಣ ವೇರಿಯಸ್ ರೀಸನ್ ಇರ್ಬೋದು. ಅಂಡ್ ಗೇಮ್ ಆಡ್ತಿಲ್ಲ ಅಂತಾನೋ ಏನೋ ಅವ್ರು ಆಕ್ಚುಲಿ ಶಾಕ್ ಅಲ್ಲಿ ನೋಡ್ತಾರೆ ಸುರೇಶ್ ಅವ್ರಿಗೂ. ಎಲ್ಲ ಅವ್ರು ಅನ್ಕೊಂಡಿದ್ರೆ ಜಗದೀಶ್ ಅವ್ರಿಗೆ ಹೋಗುತ್ತೆ, ಎಲ್ಲ ಹೋಗುತ್ತೆ ಅಂತ, ಇವ್ರಿಗೂ ಬಂದ್ಬಿಟ್ಟಿದೆ ಸ್ವಲ್ಪ ಪಾಪ. ಸೊ ಓಕೆ, ನೋಡೋಣ ಒಳಗಡೆ ಏನ್. ಯಮುನಾ ಅವ್ರು ಕೊಟ್ಟಿದ್ ರೀಸನ್ ಯಾಕೆ ನನಗೆ ಇಷ್ಟ ಆಗ್ಲಿಲ್ಲ, ಅವ್ರು ನೋಡೋ ನೋಟನೇ ಸರಿ ಇಲ್ಲ ಅನ್ನೋ ತರ ಮಾತಾಡಿದ್ರು. ಮೇ ಬಿ ಅದು ಇವ್ರಿಗೆ ಹೇಳಿದ್ರು, ಜಗದೀಶ್ ಅವ್ರಿಗೆ ಇಲ್ಲ ಅವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಹೇಳಿರೋದು. ಓಕೆ, ಸೊ ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ಅಂತ ಅನ್ಕೊಂತೀನಿ. ಯಮುನಾ ಮೇಡಮ್ ಅವ್ರಿಗೆ ಅದು ಹೆಂಗ್ ಕಾಣಿಸಿದ್ರು ಗೋಲ್ಡ್ ಸುರೇಶ್ ಅವರು ಗೊತ್ತಿಲ್ಲ. ಪಾಪ ಗೋಲ್ಡ್ ಸುರೇಶ್ ಅವರು ಸಾಧು ತರ ಇರ್ತಾರೆ ಮನೇಲಿ. ಸೊ ನನ್ ಇವಾಗ ಇಬ್ರು ವೋಟಿಂಗ್ ಬಿಟ್ರು ಅಂತಂದ್ರೆ ಇನ್ ಕೇಸ್ ಎಲಿಮಿನೇಟ್ ಆದಾಗ ಯಾರು ಬಚಾವ್ ಆಗ್ಬೋದು ಗೈಸ್, ನೀವೇ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಒಂದ್ ಕಡೆ ಗೋಲ್ಡ್ ಸುರೇಶ್, ಇನ್ನೊಂದ್ ಕಡೆ ಯಮುನಾ ಮೇಡಮ್ ಅವರು. ಸೊ ಇಬ್ರು ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಏನು ವ್ಯತ್ಯಾಸ ಕಾಣಿಸೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜಗದೀಶ್ ಅವ್ರಿಗೆ ಯಾಕೆ ಜಾಸ್ತಿ ಫ್ಲಾಪ್ ಬಂದಿದೆ ಅಂತಂದ್ರೆ ಮೇಜರ್ ನನ್ನ ಪ್ರಕಾರ ಲೇಡೀಸ್ ಕಡೆಯಿಂದಾನೇ ಜಾಸ್ತಿ ಫ್ಲಾಪ್ ಹೋಗಿದೆ ಅವ್ರಿಗೆ. ಸೊ ಯಾಕೆ ಅಂತಂದ್ರೆ ಅವರು ಬಟ್ಟೆನ ಎಲ್ಲಂದ್ರಲ್ಲೇ ಚೇಂಜ್ ಮಾಡ್ತಾರಂತೆ. ಸೊ ಹುಡುಗಿರು ಇರ್ತಾರೆ ನೋಡೋದೇ ಇಲ್ಲ, ಹೆಂಗಂದ್ರಂಗೆ ಅಲ್ಲೆಲ್ಲ ಚೇಂಜ್ ಮಾಡ್ಕೊಂಡು ಹಂಗೆ ಓಡಾಡ್ತಾ ಇರ್ತಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅನ್ಕಂಫರ್ಟಬಲ್ ಮಾತುಗಳು ಅಂತಾನೆ ಹೇಳ್ಬೋದು. ಸೊ ಹುಡುಗಿರ ಬಗ್ಗೆ ಮಾತಾಡೋದಾಗಿರ್ಬೋದು. ಅಂಡ್ ನೆನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಟಾಪಿಕ್ಸ್ ಗಳು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಸೊ ಅದನ್ನ ಹೇಳ್ಬಾರ್ದಾಗಿತ್ತು, ಅನ್ಫಾರ್ಚುನೇಟ್ಲಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಒಂದು ರೀಸನ್ಸ್ ನ ಕೊಟ್ಟೆ ಫ್ಲಾಪ್ ಅಂತ ಮಾಡ್ತಾ ಇದ್ದಾರೆ. ಅಂಡ್ ಗೌತಮಿ ಅವ್ರು ಚೆನ್ನಾಗಿ ಆಕ್ಚುಲಿ ಹೇಳಿದ್ರು, ಅವ್ರಿಗೊಂದು ಮರ್ಯಾದೆ ಇದೆ ಅಂಡ್ ಅವ್ರು ಎಲ್ಲರಿಗಿಂತ ದೊಡ್ಡವರು. ಸೊ ಬರ್ತಾ ಅವ್ರ ಗೌರವನ ಮಾತಾಡಿ ಅವರೇ ಕಮ್ಮಿ ಮಾಡ್ಕೊಂತಾ ಇದಾರೆ ಏನೋ ಅಂತ ಅನ್ನಿಸ್ತು ಅಂತ ಗೌತಮಿ ಅವ್ರು ಹೇಳಿದ್ದಾರೆ. ಸೊ ಅಂಡ್ ಇನ್ನೊಂದೇನಪ್ಪ, ಐಶ್ವರ್ಯ ಅವರು ಕೂಡ ಕಮೆಂಟ್ ಮಾಡಿದ್ರು ಲೈಕ್ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ. ಸೊ ಅವರು ನೋಟ ಏನೋ ಸರಿ ಇಲ್ಲ ಅಂತಾನೆ ಹೇಳಿದ್ರು ಅವರು. ಅಂಡ್ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಶಿಶಿರ್ ಅವರು ಕೂಡ ಹೇಳಿದ್ರು. ಸೊ ಆಕ್ಚುಲಿ ನಿಮ್ಗೆ ಗೊತ್ತಿದ್ರೆ ನೀವು 4ನೇ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರೋದು, ಟೀ ಮುಚ್ಕೊಂಡಿರೋ ಅಂತ ಯಾರೋ ಲಾಯರ್ ಜಗದೀಶ್ ಅವರು ಶಿಶಿರ್ ಅವ್ರಿಗೆ ಹೇಳ್ತಾರೆ. ಆಗ ಅವ್ರು ಅದೇ ಯಾರಾದ್ರೂ ಆ ಥರ ಮಾತಾಡಬಾರ್ದಾಗಿತ್ತು, ಯಾರು ಕೋಪ ಬರುತ್ತೆ. ಸೊ ಆ ವರ್ಡಿಂಗ್ಸ್ ನನ್ನ ಮೇಲೆ ಯೂಸ್ ಮಾಡಿದ್ದು ಸರಿ ಬಂದಿಲ್ಲ ಅಂತ ಶಿಶಿರ್ ಅವ್ರು ಹೇಳ್ತಾರೆ. ಸೊ ನೋಡೋಣ, ಇವತ್ತು ಮತ್ತೆ ಇನ್ನೊಂದು ಬೆಂಕಿ ಹತ್ಕೊಳುತ್ತೆ. ಸೊ ಮತ್ತೆ ಅವರು ಏನೋ ಒಂದು ಯೋಚನೆ ಮಾಡ್ತಾರೆ. ಅವ್ರು ಹೇಳಿದ್ರು ಆಕ್ಚುಲಿ ಜಗದೀಶ್ ಅವ್ರು ಏನಂತಂದ್ರು ಅಂದ್ರೆ, ನಾನು ಮೇಕಪ್ ಹಾಕೊಂಡು ಮಾಡಬಾರ್ದು ಅಂತ ಅನ್ಕೊಂಡೆ, ಬಟ್ ಇನ್ಮೇಲೆ ಮಾಡೋ ಥರ ಮಾಡ್ಬಿಟ್ಟಿದ್ದಾರೆ ಇವರು, ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನೋಡೋಣ ಯಾವ ರೀತಿ ಅವರು ಸ್ಟ್ರಾಟಜಿಗಳು ಯೂಸ್ ಮಾಡ್ತಾರೆ ನರ್ಕಕ್ಕೆ ಹೋದ್ಮೇಲೆ ಅನ್ನೋದು ಒಂದು ಗೊತ್ತಾಗಬೇಕಷ್ಟೇ. ಇವಾಗ ನನ್ನ ಪ್ರಕಾರ ಈಗ ಫ್ಲಾಪ್ ಹಾಕಿದಾರಲ್ಲ ಅವ್ರನ್ನ ಎತ್ಬಿಟ್ಟು ನರ್ಕಕ್ಕೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಕಾಯ್ದು ನೋಡಬೇಕು ಏನಾಗುತ್ತೆ ಅಂತ. ಅಂಡ್ ತುಂಬಾ ಜನ ಹೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಿದ್ರಿ, ಏನಪ್ಪಾ ಅಂತಂದ್ರೆ ಈ ಸತಿ ಎಲಿಮಿನೇಷನ್ ಕ್ಯಾಪ್ಟನ್ ಆದಂತ ಹಂಸ ಅವರೇ ಹೋಗ್ತಾರೆ ಅಂತ. ಗೊತ್ತಿಲ್ಲ ನನಗೆ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಸುಮ್ಮನೆ ಅದು ಆ ಥರ ಏನೋ ಒಂದು ಗಿಮಿಕ್ ಮಾಡೋದಕ್ಕೋಸ್ಕರ ಹೇಳ್ಬಿಟ್ಟು ವಾಪಸ್ ಕರ್ಸ್ಕೊಂತಾರೆ. ಯಾಕಂದ್ರೆ ಇದುವರೆಗೂ ಇತಿಹಾಸದಲ್ಲೇ ಕ್ಯಾಪ್ಟನ್ಸಿನ, ಯಾಕಂದ್ರೆ ಕ್ಯಾಪ್ಟನ್ಸಿ ಸಿಗ್ತಾ ಇರೋದೇ ಮೇನ್ ರೀಸನ್ ಬಂದ್ಬಿಟ್ಟು ಇಮ್ಯುನಿಟಿ. ಒಂದು ಮೇನ್ ಫಸ್ಟ್ ಸಿಗೋದೇ ಇಮ್ಯುನಿಟಿ, ಎರಡನೇದಾಗಿ ಭರವಸೆ ಇಟ್ಟು ಒಂದು ಕ್ಯಾಪ್ಟನ್ಸಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ವೀಕಲ್ಲೇ ಅವ್ರನ್ನ ಕಳಿಸೋದು ಅಷ್ಟು ಸರಿ ಬರಲ್ಲ ಅಂತ ಅನ್ಕೊಂತೀನಿ. ಸೊ ನನ್ನ ಪ್ರಕಾರ ಈ ವೀಕಲ್ಲಿ ಏನು ನಾಮಿನೇಷನ್ ಇರಲ್ಲ. ಸೊ ಇದ್ರೂ ಇನ್ ಕೇಸ್ ಏನಾದ್ರು ಹಂಸ ಏನಾದ್ರು ಔಟ್ ಆಯ್ತು ಅಂತಂದ್ರೆ ಅದೇ ಇದು ಹೊಸ ಅಧ್ಯಾಯ ಆಗುತ್ತೆ. ಅಂಡ್ ನಿನ್ನೆ ವಾರದ ಕತೆ ಕಿಚ್ಚ ಸರ್ ಜೊತೆ ಎಪಿಸೋಡ್ ಫುಲ್ ರಿವ್ಯೂ ಮಾಡಿದೀವಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ. ಅಂಡ್ ನಿಮ್ಗೆ ಏನಿಸ್ತು ನಿನ್ನೆ ಎಪಿಸೋಡ್ ನೋಡಿ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.